ದಾಸರಳ್ಳಿ ಕ್ಷೇತ್ರದ ಕಾರ್ಯಾಧ್ಯಕ್ಷರಾದ ಎಂ ಮುನೇಗೌಡರ ಚೊಚ್ಚಲ ಸಿನಿಮಾದಂಥ ಭುವನಂ ಗಗನಂ ಚಿತ್ರ ನಾಳೆ ರಾಜ್ಯಾದ್ಯಂತ ತೆರೆ ಕಾಣಲಿದೆ. ಆದ್ದರಿಂದ ದಯವಿಟ್ಟು ನಾನು ಪ್ರತಿಯೊಬ್ಬರಲ್ಲೂ ಕನ್ನಡಿಗರಲ್ಲಿ ಮನವಿ ಮಾಡ್ಕೊಳೋದು ಏನಂದರೆ, ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಕನ್ನಡ ಫಿಲಮ್ನ ನೋಡಿ ಬೆಳೆಸಿ. ನಾನು ನಿನ್ನೆ ಆಶಿಸಿ ಅಂತ ಕೇಳ್ತೀನಿ. ನಾನು ನಿನ್ನೆ ಅದ್ರ ಪ್ರೀಮಿಯರ್ ಶೋ ನೋಡಿದೆ. ನಾನು ಫ್ಯಾಮಿಲಿ ಸಮೇತ ಹೋಗಿ ನೋಡಿದ್ದೀನಿ. ನಿಜವಾಗ್ಲೂ ತುಂಬ ಚೆನ್ನಾಗೈತೆ ಫಿಲಮ್. ನಾವು ಹೇಳೋದಂತಲ್ಲ, ಒಂದು 3 ಅವರ್ ನಾನು ಫಿಲಮ್ ನೋಡಿದ್ದೀನಿ ಅಂದರೆ ನಮಗೆಲ್ಲೂ ಆ ಬೇಜಾರು ಕಾಣಿಸ್ಲಿಲ್ಲ. ಆ ಪ್ರೇಕ್ಷಕರನ್ನ 3 ಗಂಟೆಗಳು ಹಿಡಿದಿಟ್ಟು ಅಲ್ಲಿ ಚಿತ್ರತಂಡ ಯಶಸ್ವಿಯಾಗಿದೆ ಅಂತ ನಾನು ಇಲ್ಲಿ ಹೇಳ್ಬೋದು. ಯಾಕಂದರೆ ಚಿತ್ರತಂಡದ ಪರಿಶ್ರಮ ನಮಗಲ್ಲ 3 ಗಂಟೆ ನಮಗೆ ಗೊತ್ತಾಗುತ್ತಿದೆ. ದಯವಿಟ್ಟು ಪ್ರತಿಯೊಬ್ಬರಲ್ಲಿ ನಾನು ಹೇಳೋವಂಥದ್ದು ಏನಂದರೆ, ಫಿಲಮ್ ತುಂಬ ಚೆನ್ನಾಗಿದೆ, ಒಳ್ಳೆ ಪ್ರೇಮ ಕಥೆ. ದಯವಿಟ್ಟು ಎಲ್ಲರೂ ಹೋಗಿ ನೋಡಿ ಫಿಲಮ್ನ. ಕನ್ನಡ ಇಂಡಸ್ಟ್ರಿನ ಉದ್ಧಾರ ಮಾಡಿ. ಈ ಥರ ಹೊಸ ನಿರ್ಮಾಪಕರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬಂದಿದ್ದಾರೆ. ಇಂಥವ್ರನ್ನ ನೀವು ಬೆಳೆಸಬೇಕು, ಉಳಿಸ್ಬೇಕು. ದಯವಿಟ್ಟು ಎಲ್ಲರ ಹತ್ರ ಮನವಿ ಮಾಡೋದಂದರೆ, ದಯವಿಟ್ಟು ಹೋಗಿ ಕುಟುಂಬ ಸಮೇತರಾಗಿ ಚಲನಚಿತ್ರ, ನಮ್ಮ ಕನ್ನಡ ಚಿತ್ರನ ನೋಡಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ನಿಮ್ಮ ಕ್ಷೇತ್ರದ ಮುನೇಗೌಡರು ಮೊದಲನೇ ಸಿನಿಮಾ ಮಾಡಿದ್ದಾರೆ, ಅವ್ರಿಗೆ ಯಾವ ರೀತಿ ವಿಶ್ ಮಾಡ್ತೀರಾ? ನಮ್ಮ ಮುನೇಗೌಡರು ಫಸ್ಟೇ ಚಲನ ಸಿನಿಮಾ ಆಗಿರೋದ್ರಿಂದ ದಯವಿಟ್ಟು ಅವ್ರಿಗೆ ಒಳ್ಳೆ ಯಶಸ್ಸನ್ನು ಈ ಫಿಲಮ್ ಕೊಡಲಿ ಅಂತ ಕೇಳ್ಕೊತೀನಿ. ಯಾಕಂದರೆ ಅವ್ರ ಮುಂದಿನ ಸಾಲು ಸಿನಿಮಾಗಳು ವರ್ಷಕ್ಕೊಂದೊಂದು ಅವರು ಚಲನಚಿತ್ರ ತೆಗೀಲಿ, ಆ ಕ್ಷೇತ್ರದಲ್ಲಿ ಅವರು ಒಂದು ಅಭಿವೃದ್ಧಿನ ಕಾಣಲಿ ಅಂತ ನಾನು ಈ ಮುಖಾಂತರ ಅವ್ರಿಗೆ ಆಶಿಸ್ತೀನಿ.